ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯ ಪೂರ್ವ ಸಿದ್ಧತೆಗಾಗಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕವನ್ನು ರಚಿಸಲಾಗಿದೆ. ಈ ಅಭ್ಯಾಸ ಪುಸ್ತಕವು 7 ಹಂತಗಳನ್ನು ಒಳಗೊಂಡಿದ್ದು 2ನೇ ಹಂತದ ಕಿರುಪರಿಚಯವನ್ನು ಈಗ ನೋಡೋಣ. ನ್ಯಾಸ್ ಸಮೀಕ್ಷೆಯ ಭಾಷಾ ವಿಷಯದ ಕಲಿಕಾಫಲವು ಹೀಗಿದೆ. ಪಠ್ಯ ಅಥವಾ ಪಠ್ಯೇತರ ವಿಷಯಗಳನ್ನು ಓದಿ ಗ್ರಹಿಸುವರು ಮತ್ತು ಓದುವಾಗ ಸನ್ನಿವೇಶಗಳ ವಿಚಾರಗಳು, ವಿವರಗಳು, ಪಾತ್ರಗಳು, ಮುಖ್ಯ ಕಲ್ಪನೆ ಮತ್ತು ಘಟನೆಗಳ ಅನುಕ್ರಮ ಇವುಗಳನ್ನು ಗುರುತಿಸುವರು. ಈ ಕಲಿಕಾಫಲದ ಆಧಾರದ ಮೇಲೆ ಈ ಹಂತದಲ್ಲಿ ಚಿತ್ರಗ್ರಹಿಕೆಯನ್ನು ಪರಿಗಣಿಸಲಾಗಿದೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ನೀಡಿರುವ ಚಿತ್ರವನ್ನು ಗಮನಿಸಿ ಆ ಚಿತ್ರದಲ್ಲಿನ ಸನ್ನಿವೇಶಗಳು, ಘಟನೆಗಳು ಮತ್ತು ವಿವರಗಳನ್ನು ಗಮನಿಸಿ ನೀಡಿರುವ ಪದಕೋಶದ ಸಹಾಯದಿಂದ ವಾಕ್ಯವೃಂದವನ್ನು ಪೂರ್ಣಗೊಳಿಸಬೇಕಾಗಿದೆ. ಈ ಹಂತದ ಮೊದಲನೇ ಚಿತ್ರವನ್ನು ಗಮನಿಸಿ ನೀಡಿರುವ ವಾಕ್ಯವೃಂದವನ್ನು ಈಗ ಪೂರ್ಣಗೊಳಿಸೋಣ. ಈ ಚಿತ್ರದಲ್ಲಿ ಹುಡುಗರು ಗೋಲಿ ಆಟವಾಡುತ್ತಾ ಖುಷಿಯಿಂದ ಕಾಲ ಕಳೆಯುತ್ತಿದ್ದಾರೆ. ಈಗ ವಾಕ್ಯವೃಂದವನ್ನು ಪೂರ್ಣಗೊಳಿಸಲು ಪದಕೋಶದ ಸಹಾಯವನ್ನು ಪಡೆದುಕೊಳ್ಳೋಣ. ನನ್ನ ಹೆಸರು ರಾಮು. ನನ್ನ ಹಳ್ಳಿಯಲ್ಲಿ ನಾವೆಲ್ಲರೂ ಖುಷಿಯಿಂದ ಕಾಲ ಕಳೆಯುತ್ತೇವೆ. ಸಮಯ ಸಿಕ್ಕಾಗ ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿಯರ ಜೊತೆ ಮಾತನಾಡುತ್ತಾ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳುತ್ತೇವೆ. ನನ್ನ ಸ್ನೇಹಿತರಿಗೆ ಗೋಲಿ ಆಟ ಆಡುವುದೆಂದರೆ ತುಂಬ ಇಷ್ಟ. ನಾವೆಲ್ಲರೂ ಗೋಲಿ ಆಡುತ್ತಾ ಸಾಕಷ್ಟು ಸಮಯ ಕಳೆಯುತ್ತೇವೆ. ನನ್ನ ತಂದೆ ಹೇಳುತ್ತಿದ್ದರು, ಅವರು ಗೋಲಿ ಆಟದಲ್ಲಿ ಯಾವಾಗಲೂ ಗೆಲ್ಲುತ್ತಿದ್ದರು. ನನಗೆ ಗೋಲಿ ಆಟ ಹೇಳಿಕೊಟ್ಟವರು ನನ್ನ ತಂದೆ. ಈ ರೀತಿಯ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡುವುದರಿಂದ ವಿದ್ಯಾರ್ಥಿಗಳು ಚಿತ್ರದಲ್ಲಿನ ಮುಖ್ಯ ಅಂಶಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಗಳಿಸುತ್ತಾರೆ. ಇನ್ನು ಈ ಹಂತದಲ್ಲಿ ನೀಡಲಾಗಿರುವ 2ನೇ ವಿಧದ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಒಂದು ಸನ್ನಿವೇಶವನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳು ಈ ಸನ್ನಿವೇಶದಲ್ಲಿರುವ ಪಾತ್ರಗಳ ಕಾರ್ಯವನ್ನು ಗುರುತಿಸಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲಿಗೆ ಇಲ್ಲಿ ಒಬ್ಬರು ಶಿಕ್ಷಕರು ಮತ್ತು 4 ಮಕ್ಕಳಿರುವುದನ್ನು ವಿದ್ಯಾರ್ಥಿಗಳು ಗುರುತಿಸಬೇಕು. ನಂತರ ಮಕ್ಕಳ ಹೆಸರುಗಳನ್ನು ಗುರುತಿಸಿ ಅವರ ಕಾರ್ಯವನ್ನು ಗುರುತಿಸಬೇಕು. ಈಗ ನೀಡಲಾದ ಪ್ರಶ್ನೆಗಳನ್ನು ಉತ್ತರಿಸುವುದು ಸುಲಭವಾಗುತ್ತದೆ. ಮೊದಲನೇ ಪ್ರಶ್ನೆ ಹೀಗಿದೆ: ಚಿತ್ರದಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಇದಕ್ಕೆ ಉತ್ತರ 4. ಈ ಚಿತ್ರದಲ್ಲಿ ರಕ್ಷಿತ್ ಏನು ಮಾಡುತ್ತಿದ್ದಾನೆ? ಇದಕ್ಕೆ ಉತ್ತರ ರಕ್ಷಿತ್ ಓದುತ್ತಿದ್ದಾನೆ. 3ನೇ ಪ್ರಶ್ನೆ: ಮೀನಾಕ್ಷಿ ಮೇಡಂ ಏನು ಯೋಚಿಸುತ್ತಿದ್ದಾರೆ? ಇದಕ್ಕೆ ಉತ್ತರ 10 ಪುಸ್ತಕಗಳಲ್ಲಿ 9 ಪುಸ್ತಕಗಳು ಮಾತ್ರ ಇವೆ. ಮತ್ತೊಂದು ಪುಸ್ತಕ ಏನಾಯಿತು ಎಂದು ಮೀನಾಕ್ಷಿ ಮೇಡಂ ಯೋಚಿಸುತ್ತಿದ್ದಾರೆ. ಈ ರೀತಿಯ ಪ್ರಶ್ನೆಗಳನ್ನು ಉತ್ತರಿಸುವ ಮೂಲಕ ವಿದ್ಯಾರ್ಥಿಗಳು ಒಂದು ಸನ್ನಿವೇಶದಲ್ಲಿ ಇರುವ ಪಾತ್ರಗಳು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ಗುರುತಿಸುವ ಸಾಮರ್ಥ್ಯವನ್ನು ಗಳಿಸಬಹುದು. ಈ ರೀತಿಯ ಹಲವಾರು ಚಟುವಟಿಕೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನು ಹಂತಗಳಾಗಿ ವಿಂಗಡಿಸಿ ಟೀಚೋಪಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಶಿಕ್ಷಕರಿಗೆ ಈ ಹಂತದಲ್ಲಿ ಯಾವುದೇ ಸಂದೇಹಗಳಿದ್ದಲ್ಲಿ ಲೆವೆಲ್ 2 ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಬಳಸಬಹುದು. ಮಕ್ಕಳ ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಶುಭವಾಗಲಿ.